ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಈ ದಿನ ನಾವು ಫೆಬ್ರವರಿ ತಿಂಗಳ ಸಿಂಹರಾಶಿ ಸಂಜಾತರ ಮಾಸ ಭವಿಷ್ಯಫಲ ತಿಳಿಯೋಣ. ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯ ಉತ್ತರ ಫಾಲ್ಗುಣಿ ಹಾಗೂ ಪೂರ್ವ ಫಾಲ್ಗುಣಿ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿದೆ. ಮಖ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ದೇವಗುರು ಬೃಹಸ್ಪತಿಯು ಲಾಭಸ್ಥಾನದಲ್ಲಿದ್ದರೂ ಸಹಿತ ನಿಮ್ಮ ರಾಶಿಯಲ್ಲೇ ಇರುವಂತಹ ಕೇತು, ಸಪ್ತಮದಲ್ಲಿ ಇರುವಂತಹ ರಾಹು ಹಾಗೂ ಅಷ್ಟಮ ಶನಿ ಸಂಚಾರದಿಂದಾಗಿ ಅನಾರೋಗ್ಯ ಬಾಧೆ ನಿಮ್ಮನ್ನು ಪೀಡಿಸುವ ಸಾಧ್ಯತೆ ಹೆಚ್ಚಿದೆ. ಅನಾರೋಗ್ಯ ಬಾಧೆ ನಿಮಗೆ ಮಾತ್ರವಲ್ಲ, ನಿಮ್ಮ ಜೀವನ ಸಂಗಾತಿ ಹಾಗೂ ಕುಟುಂಬದ ಹಿರಿಯ ಸದಸ್ಯರಿಗೂ ಸಹಿತ ರಕ್ತ ಸಂಬಂಧಿತ, ನರ ಸಂಬಂಧಿತ, ಮೂಳೆ, ಎಲುಬು, ಕೀಲು, ಕೆಳಬೆನ್ನು ನೋವು ಹಾಗೂ ಉದರ ಬಾಧೆ ಹೆಚ್ಚಾಗಿ ಬಾಧಿಸುವ ಸಾಧ್ಯತೆಯುಂಟು. ಶೀತೋಷ್ಣ ವೈಪರೀತ್ಯ ಹಾಗೂ ವಿಷಮ ಶೀತ ಜ್ವರ ಸಹಿತ ನಿಮ್ಮನ್ನು ಕಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ರಕ್ತ ಸಂಬಂಧಿತ ಹಾಗೂ ಹೃದ್ರೋಗ ಸಂಬಂಧಿತ ದೀರ್ಘಕಾಲೀನ ಸಿಂಹರಾಶಿ ಸಂಜಾತರು ಪ್ರತಿನಿತ್ಯವೂ ತಪ್ಪದೆ ಮೃತ್ಯುಂಜಯ ಮಂತ್ರವನ್ನು ಪಠಿಸಿ ನಿಮ್ಮ ಜನ್ಮ ದಿನವೇನಿದೆ ಆ ದಿನದಂದು ಈಶ್ವರನ ದೇವಾಲಯದಲ್ಲಿ ತಿಂಗಳಿಗೆ ಒಮ್ಮೆಯಾದರೂ ಏಕವಾರ ರುದ್ರಾಭಿಷೇಕ ಆಚರಿಸುವುದು ದೈಹಿಕ ಸ್ವಾಸ್ಥ್ಯವನ್ನು ಸರಿಯಾಗಿ ಇಡಲು, ಅನಾರೋಗ್ಯದಿಂದ ದೂರಾಗಲು ಕಾರಣವಾಗುತ್ತದೆ. ಅಶುಭ ದಶಾಭುಕ್ತಿ ಕಾಲದಲ್ಲಿದ್ದು ಅನಾರೋಗ್ಯದಿಂದ ಬಳಲುತ್ತಿರುವ ಸಿಂಹರಾಶಿ ಸಂಜಾತರು ಅಮಾವಾಸ್ಯೆಯ ಮುನ್ನಾ ದಿನ ಅಂದರೆ ಕೃಷ್ಣ ಪಕ್ಷ ಚತುರ್ದಶಿಯಂದು ನಿಮ್ಮ ಸ್ವಗೃಹದಲ್ಲಿಯೇ ಆಯುಷ್ಯ ಹೋಮವನ್ನು ಆಚರಣೆ ಮಾಡುವುದರಿಂದ ಅನಾರೋಗ್ಯ ದೂರಾಗುತ್ತದೆ, ಸ್ವಾಸ್ಥ್ಯ ಸಂರಕ್ಷಣೆಯಾಗುತ್ತದೆ ಎಂಬುದನ್ನು ಮರೆಯಬೇಡಿ. ಹಾಗೆಯೇ ನೀವು ಲಘು ವ್ಯಾಯಾಮ ಮಾಡುವುದು, ಧ್ಯಾನ, ಯೋಗ ಮಾಡುವುದು. ನೀವು ನಿಮ್ಮ ಒಂದು ಧ್ಯಾನದ ಸಮಯದಲ್ಲಿ ಶನಿ ಮುದ್ರೆ, ಅಪಾನವಾಯು ಮುದ್ರೆ ಹಾಗೂ ಪ್ರಾಣಮುದ್ರೆಗಳನ್ನು ಅಭ್ಯಾಸ ಮಾಡಿದ್ದೇ ಆದಲ್ಲಿ ಖಂಡಿತ ನಿಮ್ಮ ಸ್ವಾಸ್ಥ್ಯವು ಉತ್ತಮಗೊಳ್ಳಲಿದೆ, ಎಲ್ಲ ರೀತಿಯ ಅನಾರೋಗ್ಯವು ದೂರಾಗಲಿದೆ. ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಿಂಹರಾಶಿ ಸಂಜಾತರಿಗೆ ಈ ತಿಂಗಳು ಹಿನ್ನಡೆಯಾಗಬಹುದು. ತಿಂಗಳ ದ್ವಿತೀಯಾರ್ಧದಲ್ಲಿ ಯಾವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯನು ಸಪ್ತಮದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಸಂಚರಿಸುತ್ತಾನೋ ಆಗ ಪಿತೃವರ್ಗಕ್ಕೆ ಅನಾರೋಗ್ಯ ಬಾಧೆ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ಉಂಟು ಹಾಗೂ ಅಧಿಕವಾಗಿ ಹಣ ಖರ್ಚಾಗುವುದರಿಂದ ಆರ್ಥಿಕ ಅಸಮತೋಲನ ಉಂಟಾದೀತು. ಉದ್ಯೋಗಿಗಳಿಗೆ ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳ ಅಸಹಕಾರದಿಂದ ಕಿರಿಕಿರಿಯ ವಾತಾವರಣ ಉಂಟಾಗಬಹುದು. ಆದರೂ ನೀವು ತಾಳ್ಮೆ, ಸಂಯಮದಿಂದ ಎಲ್ಲ ಕ್ಲಿಷ್ಟ ಪರಿಸ್ಥಿತಿ ಹಾಗೂ ಸನ್ನಿವೇಶಗಳನ್ನು ಎದುರಿಸಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ತಾಳ್ಮೆ ಮತ್ತು ವಿವೇಚನೆಯನ್ನು ಕಳೆದುಕೊಳ್ಳಬೇಡಿ. ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದ ಹಿನ್ನಡೆ ಏನಿದೆ ಅದು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ, ವೃತ್ತಿ, ಉದ್ಯೋಗ ಅಥವಾ ವ್ಯಾಪಾರದ ಮೇಲೆ ಆಗದಂತೆ ನೋಡಿಕೊಳ್ಳಿ. ಮದುವೆಗಾಗಿ ನೀವು ಮಾಡುವಂತಹ ಪ್ರಯತ್ನಗಳು ನೀವು ಅಂದುಕೊಂಡಂತಹ ಉತ್ತಮ ಫಲಿತಾಂಶವನ್ನು ನೀಡಲಾರದು. ವಿದ್ಯಾರ್ಥಿ ವರ್ಗವು ಅನಾರೋಗ್ಯದಿಂದಾಗಿ ಅಥವಾ ಕುಟುಂಬದಲ್ಲಿರುವಂತಹ ಅಶಾಂತಿಯಿಂದಾಗಿ ಅಂದುಕೊಂಡಂತಹ ಒಂದು ಅಧ್ಯಯನವನ್ನು ಅಥವಾ ಅಭ್ಯಾಸವನ್ನು ಮಾಡಲು ಸಾಧ್ಯವಾಗದೇ ಇರಬಹುದು. ಅಂಥವರು ನಾರದಕೃತ ಗಣೇಶ ಸ್ತುತಿಯನ್ನು ಪ್ರತಿನಿತ್ಯವೂ ಪಠಿಸಿ. ಸಿಂಹರಾಶಿ ಸಂಜಾತರಿಗೆ ಸಕಲ ಪೀಡಾ ಪರಿಹಾರಾರ್ಥವಾಗಿ ದಶರಥಕೃತ ಶನಿಸ್ತುತಿ ಹಾಗೂ ಮಹಾ ಗಣಪತಿಯ
ಅಥರ್ವಶೀರ್ಷಃ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸುವುದಾಗಲಿ ಆಲಿಸುವುದಾಗಲಿ ಮಾಡಿದಲ್ಲಿ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿದೆ ಎಂಬುದನ್ನು ಮರೆಯಬೇಡಿ. ನಿಮಗೆ ಭಗವಂತನು ಒಳಿತನ್ನುಂಟು ಮಾಡಲಿ, ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.